ಸರಿ ಸರ್, ನಾನು ಬರ್ತೀನಿ. ಸರಿನಮ್ಮ ಸತ್ಯ, ನಾನು ಇನ್ನು ಹೊರಡ್ತೀನಿ. ನಾಳೆ ಬೇಗ ರೆಡಿಯಾಗು. ಟ್ರೈನ್ ಟೈಮಿಂಗ್ಸ್ ಎಷ್ಟೊತ್ತಿಗೆ ಅಂತ ಹೇಳ್ತೀನಿ. ಬರ್ತೀನಮ್ಮ. ಸತ್ಯ, ನಿಜವಾಗ್ಲೂ ಹೋಗ್ತಿದ್ದೇನೆ? ನಿನ್ ತಲೆಗಿಲ್ಲ ಏನಾದ್ರೂ ಕೆಟ್ಟಿದ್ದೇನೆ? ಮನೇಲಿ ನಡೀತಾ ಇರೋ ಶುಭ ಕಾರ್ಯಕ್ಕೆ ನೀನೇ ಇಲ್ಲ ಅಂದ್ರೆ ಹೇಗೆ? ನೀನಾದ್ರೂ ಒಂದ್ ಮಾತು ಹೇಳೆ. ಅಕ್ಕ ತಂಗಿನೇ ಎಲ್ಲ ಮಾತಾಡಿಕೊಂಡು ತೀರ್ಮಾನ ಮಾಡ್ತಾ ಇದ್ದಾರಲ್ಲ ಅತ್ತೆ. ಇನ್ನು ನಾನೇನು ಹೇಳೋದಿದೆ? ಅಮ್ಮ, ನಿನಗೆ ನಾನು ಹೋಗ್ತಾ ಇದ್ದೀನಿ ಅಂತ ಖುಷಿನೇ ಅಲ್ವಾ? ಯಾಕೆ ಹೀಗೆಲ್ಲ ಹೇಳ್ತಿದ್ಯಾ? ನೀ ರೇಸ್ಗೆ ಹೋಗೋದು ನನಗಿಷ್ಟ ಇಲ್ಲ. ಮತ್ತೆ ಅವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ನೀನ್ ಯಾಕೆ ಸುಮ್ಮನಿದ್ದೆ? ದಿವ್ಯ ಹೇಳ್ತಿರೋದು ತಪ್ಪು ಅಂತ ಅನ್ನಿಸ್ತಿಲ್ಲ ಅತ್ತೆ. ಅಯ್ಯೋ, ಅದಕ್ಕೆ ಯಾಕೆ ಮುಖ ಸಪ್ಪಗೆ ಮಾಡ್ಕೊತಿದ್ಯಾ? ನಗು. ಹೇಗಿದ್ರು ಅಕ್ಕನ ಮದುವೆಯಿಂದ ನನ್ನನ್ನು ದೂರ ಇಡಬೇಕು ಅನ್ಕೊಂಡ್ರಿ. ಈಗ ದೇವ್ರೇ ನನ್ನನ್ನು ದೂರ ಕಳಿಸ್ತಿದ್ದಾನಲ್ಲ, ಒಳ್ಳೇದಾಯ್ತಲ್ಲ. ಸತ್ಯ, ನನ್ಗೆ 100% ಗೊತ್ತು ನೀನೇ ಈ ರೇಸಲ್ಲಿ ಗೆಲ್ಲೋದು. ಡೋಂಟ್ ವರಿ, ನಾನೇ ಹೋಗಿ ಬ್ಯಾಗ್ ಪ್ಯಾಕ್ ಮಾಡ್ತೀನಿ. ಚಿನ್ನದ ಕತ್ತಿ ಬೆನ್ನಿಗಿರಿಯುವಾಗ ಚೂರಿ ಚಿನ್ನದ್ದು ಅಂತ ಖುಷಿ ಪಡ್ಬೇಕಾ? ಬೆನ್ನಿಗಿರಿತಾ ಇದೆ ಅಂತ ದುಃಖ ಪಡ್ಬೇಕಾ? ನನ್ನ ಪಾಲಿಗೆ ನ್ಯಾಷನಲ್ ರೇಸು ಚಿನ್ನದ ಕತ್ತಿ ಆಗಿದೆ. ರೇಸಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಅಂತ ಖುಷಿ ಪಡ್ಲು, ಅಥವಾ ಅದರಿಂದ ಅಕ್ಕನ ಮದುವೆ ನೋಡೋಕ್ಕಾಗ್ತಿಲ್ಲ ಅಂತ ದುಃಖ ಪಡಬೇಕು? ನನಗೊಂದು ಗೊತ್ತಾಗ್ತಿಲ್ಲ. ಒಂದಂತೂ ನಿಜ, ಈ ಮದುವೆ ನಡೆಯುವಾಗ ನಾನಿಲ್ಲಿರೋದಕ್ಕಿಂತ ಇಲ್ದಿದ್ರೇನೆ ನೆಮ್ಮದಿ ಅನ್ನೋದು ಗೊತ್ತಾಯ್ತು. ಅಮ್ಮ ಹೀಗೆ ಹೇಳಿರೋದಕ್ಕೆ ಅರ್ಥ ಇದೆ, ಆದರೆ ಅಕ್ಕಂಗೂ ನಾನಿಲ್ಲಿರೋದು ಇಷ್ಟ ಇಲ್ವಾ? ಅವಳು ಯಾಕೆ ಹೇಗೆ ಹೇಳಿದ್ಲು? ಅದೇನೇ ಇರಲಿ, ನನಗೆ ಅವ್ರ ಖುಷಿನೇ ಮುಖ್ಯ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನಿಮಗೆ ನಾನು ಕೊಟ್ಟಿದ್ದ ಮಾತನ್ನು ಉಳಿಸ್ಕೊತೀನಿ ಅಪ್ಪ. ನೀನು ಹೇಳ್ದಂಗೆ ಇಂಜಿನ್ ಅಸೆಂಬ್ಲಿ ಎಲ್ಲ ಹೊಸದು ಹಾಕಿದ್ದಾಯ್ತು. ಬ್ರೇಕ್ ಪ್ಯಾಡ್ ಒಂದು ಹಾಕಿದ್ರೆ ಕಂಪ್ಲೀಟ್. ಸರಿ. ಗುಂಗ್ರು, ಹೋದ್ ಸತ್ತಿದೆ ಎಂದು ಬ್ಯಾಲೆನ್ಸ್ ಇದೆ ಕಣೋ, ಅದೇನಂತ ನೋಡ್ಕೊಂಡು ಕ್ಲಿಯರ್ ಮಾಡ್ಕೊಂಬಿಡಿ. ಮತ್ತೆ ಯಾರಾದರೂ ಗಾಡಿ ಕೊಡೋದಕ್ಕೆ ಬಂದರೆ ಅದೇನು ಇದೇನು ಅಂತ 108 ಪ್ರಶ್ನೆ ಕೇಳಬೇಡಿ. ಸುಮ್ಮನೆ ಪ್ರಾಬ್ಲಮ್ ಏನಿದೆ ಕೇಳ್ಕೊಂಡು ಗಾಡಿ ತಗೊಳ್ಳಿ. ಸತ್ಯ, ನೀನು ಹೋಗ್ಲೇಬೇಕಾ? ಯಾಕ್ರೋ ಸುಮ್ಮನೆ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದೀರಲ್ರೋ? ಇವತ್ತಿನ ಕಾಲದಲ್ಲಿ ಜೈಲಿಗೆ ಹೋಗೋರ್ನೇ ಜೈಕಾರ ಹಾಕಿ ಕಳಿಸ್ಕೊಡ್ತಾರೆ. ಅಂತದ್ರಲ್ಲಿ ನಾನು ಹೋಗ್ತಾ ಇರೋದು ರೇಸ್ಗೆ ಹ್ಯಾಪ್ ಮೋರೆ ಹಾಕಿ ಕಳಿಸ್ಕೊಡ್ತಾ ಇದೀರಲ್ಲ. ಒಂದ್ ಹೆಣ್ಮಗು ರೇಸ್ ಕಾಯ್ಕೆ ಆಗಿರೋದು ನಮ್ಗೆಲ್ಲರಿಗೂ ಹೆಮ್ಮೆ ವಿಷಯ ಸತ್ಯ. ಅದು ನ್ಯಾಷನಲ್ ಲೆವೆಲ್ಗೆ ನೀನ್ ಗೆಲ್ತೀಯ ಸತ್ಯ. ಎಲ್ಲ ನಿಮ್ಮ ಆಶೀರ್ವಾದ ಬಾಬಣ್ಣ. ನಮ್ಮ ಏರಿಯಾದ ಎಲ್ಲರ ಆಶೀರ್ವಾದನೂ ನಿನ್ ಮೇಲಿದೆ ಸತ್ಯ. ಬಸಪ್ಪಣ್ಣನ್ಗೆ ಬಕೆಟ್, ಬಸಪ್ಪಣ್ಣನ್ಗೆ ಬಸಪ್ಪಣ್ಣನ್ಗೆ ಬಕೆಟ್, ಬಸಪ್ಪಣ್ಣನ್ಗೆ ಬಕೆಟ್, ಬಸಪ್ಪಣ್ಣನ್ಗೆ. ಏರಿಯಾ ಕಾರ್ಪೊರೇಟರ್ ಬಸಪ್ಪಣ್ಣ, ಬಕೀಟ್ ಬಸಪ್ಪಣ್ಣ. ಹುಷಾರು.
ಬಸವಣ್ಣಗೆ 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 ಸತ್ಯ ಬಮ್ಮ ಸತ್ಯ ಸಾಧನೆ ಅಂದ್ರೆ ನಿಂದೆ ಕಣಮ್ಮ. ಬಕೆಟ್ ಬಸಪ್ಪನವ್ರೆ, ನಾವಿನ್ನೂ ಸಾಧನೆ ಮಾಡಿಲ್ಲ. ನಮ್ಮ ಮುಂದೆ ಸಾಧನೆ ಮಾಡಿದವರು ಬೇಕಾದಷ್ಟು ಜನ ಇದ್ದಾರೆ. ನಾವು ಗೆದ್ದು ಬಂದ್ಮೇಲೆ ಅದೇ ನಮ್ಮ ಸಾಧನೆ. ಯಾಕಮ್ಮ ಹಂಗೆ ಹೇಳ್ತೀಯ? ನಮ್ಮ ಏರಿಯಾ ಹುಡುಗಿ ಅಂದ್ರೆ ಗೆದ್ದೇ ಗೆಲ್ತೀಯ ನೋಡು. ಈ ಜನಗಳ ಆಶೀರ್ವಾದ ಇದ್ಮೇಲೆ ಪ್ರಪಂಚನೇ ಗೆಲ್ಬೋದು. ಇಡೀ ಏರಿಯಾಗೆ ಬಕೆಟ್ ಇಡ್ದ. ಇನ್ನ ಅದು ಯಾವ ಲೆಕ್ಕನಮ್ಮ? ನೋಡಮ್ಮ, ಈ ಗೆದ್ದೇ ಗೆಲ್ತೀಯ. ಗೆದ್ಮೇಲೆ ಈ ಕಾರ್ಪೊರೇಟರ್ ಮರಿಬೇಡಮ್ಮ. ಬಕೆಟ್ ಗುರ್ತೆಗೆ ಓಟ್ ಹಾಕಿಸ್ಕೊಂಡು ನೀವು ನಮ್ಮನ್ನ ಮರ್ತ್ರಲ್ಲ, ಹಾಗ ಎಲ್ಲಾದ್ರೂ ಉಂಟನಮ್ಮ. ನೋಡು, ನಾನು ಬಕೆಟ್ ಹಿಡಿದು ನಿಮ್ಮ ಹತ್ರ ಓಟ್ ಹಾಕ್ಸ್ಕೊಂಡು ಗೆದ್ದ ಮೇಲೆ ನಾನು ನಿಮ್ಮನ್ನು ಮರೆಯೋಕ್ಕಾಗತ್ತಾ? ನೋಡಮ್ಮ ಸತ್ಯ, ನಿಮಗೇನೋ ಹೆಲ್ಪ್ ಬೇಕಾದ್ರೆ ನನ್ನನ್ನು ಕೇಳಮ್ಮ. ಈ ಬಕೆಟ್ ಬಸ್ಸಿನ ಹೆಲ್ಪ್ ಮಾಡ್ತೀನಿ. ಸಹಾಯನ ನನ್ಗದ್ರ ಅವಶ್ಯಕತೆ ಇಲ್ಲ. ನಿನಗೆ ಅವಶ್ಯಕತೆ ಇಲ್ಲ ಅಂದರೆ ನಾವು ಸುಮ್ಮನೆ ಇರೋಕ್ಕಾಗತ್ತಾ? ನಮ್ಮ ಏರಿಯಾ ಹುಡುಗಿ ಅಂತ ನಾವು ತಾನೇ ಪ್ರೋತ್ಸಾಹ ಮಾಡಬೇಕು. ಕೊಡ್ರು ತಗೊಳಮ್ಮ ಸತ್ಯ, ತಗೋ. ಅಲ್ಲಿ ಆಟ ಆಡೋಕ್ಕೆ ಅಂತ ಹೋದಾಗ ನೀನು ಇದೇ ಬ್ಯಾಟ್ನ ಉಪಯೋಗಿಸ್ಬೇಕು. ಇದರೊಳಗೆ ಬ್ಯಾಟು, ಹೆಲ್ಮೆಟ್ಟು, ಇನ್ನೂ ಏನೆಲ್ಲ ಇದೆ ಅಲ್ವೇನ್ರ? ತಗೋಮ್ಮ, ತಗೋ. ನಮ್ಮ ಸತ್ಯ ಹೋಗ್ತಿರೋದು ಕ್ರಿಕೆಟ್ ಆಡಕ್ಕಲ್ಲ, ರೇಸ್ಗೆ. ಮೆತ್ತು ಮಾತಾಡು, ಮರ್ಯಾದೆ ಹೋಗುತ್ತೆ. ಏನೋ ಗೊತ್ತಿಲ್ಲ ತಗೊಂಬಂದ್ಬಿಟ್ಟಿದ್ದೀನಿ. ಅದೇ ಅನ್ಕಂಡೆ. ನಮ್ಮ ಸತ್ಯನ ನೋಡಿದ್ರೆ PT ಉಷಾ ಜ್ಞಾಪಕ ಬರ್ತದೆ. ಅವಳು ಓಡೋದು ನಂಗೆ ಗೊತ್ತಿಲ್ವಾ? ಅವಳು ಚಿರ್ತೆ ಓಡ್ದಂಗೆ ಓಡ್ತಾಳೆ ಅಲ್ವನ್ರ? ರೇಸ್ ಅಂದ್ರೆ ರನ್ನಿಂಗ್ ರೇಸ್ ಅಲ್ಲ ರೀ, ಬೈಕ್ ರೇಸು. ನಾನು ನೋಡಿಲ್ವಾ? ನಂಗೆ ಗೊತ್ತಪ್ಪ, ಸತ್ಯ ಬೈಕ್ ಓಡಿಸೋ ಸ್ಪೀಡು ನಾನು ನೋಡಿಲ್ವಾ? ತಗೊಳಮ್ಮ, ತಗೋ. ಅಲ್ಲಿಂದ ಬಂದ ಮೇಲೆ ಈ ಕ್ರಿಕೆಟ್ ಆಡಮ್ಮ. ಏನಕ್ಕೆ ಗೊತ್ತಿಲ್ಲ ತಂದ್ಬಿಟ್ಟಿದ್ದೀನಿ. ಜನಗಳೆದುರಿಗೆ ಮರ್ಯಾದೆ ಹೋಗುತ್ತೆ. ಒಂದೇ ಒಂದು ಫೋಟೋ ಹೊಡ್ಸ್ಕೊತೀನಮ್ಮ. ತಗೊಳಮ್ಮ, ಫೋಟೋ ಹೊಡ್ಸ್ಕೊತೀನಿ. ಹೊಡಿಯೋ.